ಚಾನಲ್. ಕಾರ್ತಿಕ ಹಬ್ಬದ ಶುಭಾಶಯಗಳು. ಏನ್ ಮಾಡ್ತಿದೀಯ ಇವತ್ತು? ಇವತ್ತು ನಾನು ಪೊಂಗಲ್ ಮಾಡ್ತಾ ಇದೀನಿ ಕಣ್ರಿ. ಸ್ಪೆಷಲ್ ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೊಂಡಿದ್ದೆ. ಇವತ್ತು ಕಾರ್ತಿಕ ಹಬ್ಬ ಬೇರೆ ಅಲ್ವಾ. ಖಾರ ಪೊಂಗಲ್ಲ ಸಿಹಿ ಪೊಂಗಲ್ಲ? ಖಾರ ಪೊಂಗಲ್ ಮಾಡ್ತಾ ಇದೀನಿ. ಹೌದಾ? ಊರ್ ಕಡೆ ಕಿಚಡಿ ಅಂತಾನೂ ಕರೀತಾರೆ. ಇದನ್ನ ನಮ್ಮೂರ್ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಮಾಡ್ತಾರೆ. ಕಿಚಡಿ ಅಂತ ಮಾಡ್ತಾರೆ, ಇಲ್ಲಿ ಪೊಂಗಲ್ ಅಂತ ಮಾಡ್ತಾರೆ. ಇದು ತುಂಬಾ ಈಸಿ ಆಗಿರುತ್ತೆ, ಹೆಲ್ತಿ ಫುಡ್ಡು, ಆರೋಗ್ಯಕ್ಕೆ ಒಳ್ಳೇದು. ಮಕ್ಳಿಗಂತೂ ಬೇಗ ಜೀರ್ಣ ಆಗುತ್ತೆ, ಹಶ್ವ ಆಗುತ್ತೆ, ಜಾಸ್ತಿ ತಿಂತಾರೆ. ಸ್ವಲ್ಪ ಹಶ್ವಾದಂಗೆಲ್ಲ ಊಟ ಜಾಸ್ತಿ ಮಾಡ್ತಾರೆ. ಏನೇನ್ ಐಟಮ್ ತಗೊಂಡು ಪೊಂಗಲ್ ಮಾಡ್ತಾ ಇದೀಯಾ? ನಾನಿಲ್ಲಿ ತಗೊಂಡಿದ್ದೀನಿ 1 ಟೀ ಸ್ಪೂನ್ ಜೀರಿಗೆ, ಕಾಳು ಮೆಣಸು ತಗೊಂಡಿದ್ದೀನಿ, 2 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಆಮೇಲೆ ತೆಂಗಿನ ಪೀಸ್ ತಗೊಂಡಿದ್ದೀನಿ, ಗೋಡಂಬಿನ 10 ಹೆಚ್ಚಿಟ್ಕೊಂಡಿದ್ದೀನಿ, ಸ್ಪೂನ್ ತುಪ್ಪ, 1-2 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿನೂ ಜಜ್ಜಿಟ್ಕೊಂಡಿದೀನಿ. ಬೆಳ್ಳುಳ್ಳಿ ಕೆಚ್ಚಕ್ಕಿನ್ನ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದಲ್ವಾ? ಪೇಸ್ಟ್ ಹಾಕ್ಬೋದು, ಬಟ್ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಿಂಗು ಹಾಕಿದ್ರು ಒಂದೇ, ಹಂಗು ಹಾಕಿದ್ರು ಒಂದೇ. ಮನೇಲಿ ಬೆಳ್ಳುಳ್ಳಿ ಇದು 2 ಇತ್ತಲ್ವಾ, ಸೊ 2 ಜಜ್ಜಿಟ್ಕೊಂಡಿದೀನಿ. ಈ ಕಪ್ಪಲ್ಲಿ ನಾನು 1 ಕಪ್ ಹೆಸರು ಬೇಳೆ ಮತ್ತೆ 1 ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಈ ಕ್ವಾಂಟಿಟಿಗಿನ. ಇವಾಗ ನಾನು ಇದಕ್ಕೆ ಸೇಮ್ ಕ್ವಾಂಟಿಟಿನಲ್ಲಿ 2 ಕಪ್ ಆಗಿರೋದ್ರಿಂದ 6 ಕಪ್ ನೀರು ಹಾಕ್ಕೊಂತೀನಿ ಬೇಯಿಸೋದಕ್ಕೆ ಅಂತ. 2, 3, 4, 5, 6 ಕಪ್ ನೀರು ಹಾಕ್ಕೊಂತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇಷ್ಟ ಅರಿಶಿನ ಪುಡಿ. ಅರಿಶಿನ ಪುಡಿ ಹಾಕೋದು ಕಲರ್ಗೆ ಟೇಸ್ಟ್ಗೂ ಹೆಲ್ತಿಗೂ ಒಳ್ಳೇದು ಅರಿಶಿನ ಪುಡಿ, ಪ್ಲಸ್ ಕಲರು ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೇದು ಅರಿಶಿನ ಪುಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ಒಂದ್ಸಲ ಇಷ್ಟು ಮಿಕ್ಸ್ ಮಾಡಿ, ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ ಇದನ್ನ ಒಂದ್ ಕಡೆ ಬೇಯಕ್ಕೆ ಇಟ್ಕೊತೀನಿ. ಓಕೆನಾ? ಅಷ್ಟರಲ್ಲಿ ನೀವು ಇವಾಗ ಇದಿಷ್ಟನ್ನು ತಗೊಂಡಿದೀವಲ್ಲ, ಇದನ್ನ ಒಂದು ಒಗ್ಗರಣೆ ಹಾಕ್ಬೇಕು. 5 ನಿಮಿಷ ಬಿಟ್ಟ ಮೇಲೆ ಹಾಕ್ತೀನಿ. ಇದು ಸ್ವಲ್ಪ ಬೇಯ್ಲಿ. ತರಕಾರಿ ಎಲ್ಲ ಹಾಕೋಣಲ್ವಾ? ಹಂಗೂ ಮಾಡ್ಬೋದು. ಖಾರ ಪೊಂಗಲ್ಗೆ ತರಕಾರಿ ಹಾಕೋದ್ರೂ ಒಳ್ಳೇದು, ಹಾಕ್ಲಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಅದು ಹಾಕಿದ್ರು ತರಕಾರಿ ಪೊಂಗಲ್ ಆಗುತ್ತೆ. ನಾನಿವತ್ತು ಬರೀ ಪೊಂಗಲ್ ಮಾಡ್ತಾ ಇದ್ದೀನಿ, ಯಾವುದೇ ತರಕಾರಿ ಬಳಸ್ದಂಗೆ. ಈರುಳ್ಳಿ ಇಲ್ಲ, ಏನಿಲ್ಲ. ಓಕೆ, ನೀರ್ ಜಾಸ್ತಿ ಹಾಕಿರೋದ್ರಿಂದ ಈ ತರ ಉಪ್ತಾ ಇದೆ ಆಗಿದೆ. ಅದನ್ನ ಎತ್ತಿಟ್ಕೊಂಡಿದ್ದೀನಿ ಸೈಡಿಗೆ. ಇವಾಗ ಮತ್ತೆ ಗ್ಯಾಸ್ ಹಚ್ಕೊಂಡು ಒಂದು ಬಾಂಡ್ಲಿ ಇಟ್ಕೊತಾ ಇದ್ದೀನಿ. ಬಾಂಡ್ಲಿಗೆ 2 ಸ್ಪೂನ್ ತುಪ್ಪ ಹಾಕೊಂತೀನಿ. ಗೋಡಂಬಿ ಹಾಕೊಂಡು ಅದೇನು ತುಪ್ಪದಲ್ಲಿ ಉರಿಯೋದಾ? ಹಾ, ತುಪ್ಪದಲ್ಲಿ ಉರಿತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಹುರಿದಿದ್ದಾಗಿದೆ. ಇದನ್ನ ಒಂದು ಸಪ್ರೇಟು ಬಾಣಲೆಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ಮೆಣಸು, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಾಗ ನಾನು ಜಜ್ಜಿಟ್ಕೊಂಡಿದ್ನಲ್ಲ, ಅದು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನೀವು ಜಾಸ್ತಿ ಹಾಕಿದ್ರೂ ಒಳ್ಳೇದೇನೆ. ಶುಂಠಿಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ. ಅಡಿಗೆಗೆಲ್ಲ ಶುಂಠಿ ಬಳಸೋದು ತುಂಬಾ ಒಳ್ಳೇದು. ಹೌದು. ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ,
ಒಂದು 10 ಎಸ್ಲು ಕರ್ಬೇವಿನ ಸೊಪ್ಪು ಹಾಕೊಂತ ಇದೀನಿ. ಹಾಕೊಂಡು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಉರಿಬೇಕು. ಹೌದು, ಇದು ಒಗ್ಗರಣೆ. ಇಷ್ಟಾದ್ರೆ ನಿಮ್ಗೆ ಬಿಸಿ ಬಿಸಿಯಾದ ಪೊಂಗಲ್ ರೆಡಿ ಆಗತ್ತೆ. ಇದಾಗಿದೆ ಒಗ್ಗರಣೆ. ಸೈಡಿಗೆ ಎತ್ತಿಟ್ಕೊಂತ ಇದೀನಿ, ಗ್ಯಾಸ್ ಆಫ್ ಮಾಡ್ತಾ ಇದೀನಿ. ಈಗ ಇದೇನಕ್ಕೆ ನೀರ್ ಕಾಸ್ಕೊಂತ ಇದೀಯಾ? ಇದ್ರಲ್ಲಿ ಏನಾದ್ರು ನೀರ್ ಕಮ್ಮಿಯಾಗಿ ಗಟ್ಟಿಗಿತ್ತು ಅಂತಂದ್ರೆ ಸ್ವಲ್ಪ ಬಿಸಿ ನೀರ್ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡು ಆಮೇಲೆ ಆ ಒಗ್ಗರಣೆ ಮಿಕ್ಸ್ ಮಾಡ್ತೀನಿ. ಇಲ್ಲಿ ಪೊಂಗಲ್ ಮಾಡ್ತಾ ಇದೀವಿ. ನನ್ ಮಗಳು ಏನ್ ಮಾಡ್ತಾ ಹೇಳಿ ಅಂತ ತೋರಿಸ್ತೀನಿ ನೋಡಿ. ಐಸ್ ಕ್ರೀಮ್ ತಿಂತಾ ಇದ್ದಾಳೆ, ಯಾರಿಗೂ ಗೊತ್ತಿಲ್ದಂಗೆ. ಯಾವ ಫ್ಲೇವರು? ಚೆನ್ನಾಗಿದೆಯಾ? ಈ ಚಳಿಗ್ ಬೇಕಚ್ಚಿನಿ ಐಸ್ ಕ್ರೀಮು. ಈಗ ಕುಕ್ಕರ್ ಅನ್ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಇವಾಗ ತೆಗಿತಾ ಇದೀನಿ. ವಿಷಲ್ ಬಿಟ್ಟಿದೆ. ಎಲ್ಲ ಕಲರ್ ಬಂದ್ಬಿಟ್ಟಿದೆ. ಅರಿಶಿನ ಪುಡಿ ಹಾಕಿದ್ರೆ ಎಲ್ಲ ಕಲರೇ ಬರೋದು. ಈ ಕ್ವಾಂಟಿಟಿನಲ್ಲಿ ಇದೆ. ಸೊ ಇವಾಗ ಸ್ವಲ್ಪ ನೀರ್ ಬೇಕು ಇದಕ್ಕೆ. ಓಕೆನಾ? ಇವಾಗ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಇಷ್ಟಿರೋದ್ರಿಂದ ಇನ್ನೊಂದ್ ಚೂರ್ ಬಿಸಿನೀರ್ ಹಾಕೋಬೇಕಾಗತ್ತೆ. ನಾನು ಇವಾಗ ಬಿಸಿನೀರ್ ಕಾಯಿಸ್ಕೊಂಡಿದ್ದೆ ಅಲ್ಲ, ಇವಾಗ ಒಂದ್ ಲೋಟದಷ್ಟು ಬಿಸಿನೀರ ಮತ್ತೆ ಹಾಕೊಂತೀನಿ. ತಣ್ಣೀರ್ ಹಾಕ್ಬಾರ್ದು, ಬಿಸಿ ನೀರನ್ನೇ ಒಂದ್ ಲೋಟದಷ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ತೆಳ್ಳಗಾಗಲ್ವಾ ಅದು? ತೆಳ್ಳಗೆ ಹಾಕ್ಬೇಕು. ಪೊಂಗಲ್ ಅಂದ್ರೆ ತೆಳ್ಳಗಿದ್ರೇನೆ ಚಂದ. ನಾನು ಇದಕ್ಕೆ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೋತೀನಿ. ಬಟ್ ಗ್ಯಾಸು ಆಫ್ ಅಲ್ಲಿ ಇರ್ಬೇಕು, ಆನ್ ಅಲ್ಲಿ ಇರಬಾರ್ದು. ಗ್ಯಾಸ್ ಆಫ್ ಮಾಡಿದ್ಮೇಲೆ ಈ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಮಿಕ್ಸ್ ಮಾಡ್ತಾ ಇದೀಯಾ? ಹೌದು, ಇದು ಮಿಕ್ಸ್ ಮಾಡಿ. ಕುದಿತಾ ಇದ್ರೆ ಒಳ್ಳೇದಲ್ವಾ? ಇಲ್ಲ, ಕುದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಇವಾಗ ಹಾಕಿರೋದೆಲ್ಲ. ಇದಾದ್ಮೇಲೆ ಒಂದ್ 5 ನಿಮಿಷ ಈ ತರ ಇದಕ್ ನೀವು ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು. ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟ್ ಅಲ್ಲಿ ಇನ್ನೊಂದ್ ಸ್ಪೂನ್ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮಿಷ ಮುಚ್ಚುತ್ತಾ ಇದೀನಿ. ಮತ್ತೆ ಇವಾಗ ತಿನ್ನೋದಷ್ಟೇನೆ, ಬಟ್ ಇವಾಗ ಮುಚ್ಚಿ ಇವಾಗ ರುಚಿ ರುಚಿಯಾದ ಪೊಂಗಲ್ ರೆಡಿಯಾಗಿದೆ. ಬಿಸಿ ಬಿಸಿಯಾದ ಪೊಂಗಲ್ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ನೋಡಿ, ಅದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು ಸೋ ಮಚ್.